ಸ್ಟೂಡೆಂಟ್ಸ್ ಎಲ್ಲರೂ ನಿಂತ್ಕೊಳ್ಳಿ. ಐ ಸೆಡ್ ಎಲ್ಲರೂ ಬೇಗ ನಿಂತ್ಕೊಳ್ಳಿ. ಐ ಹ್ಯಾವ್ 15 years of teaching experience, but this batch is very worst batch in my life because ನನ್ನ ಸಬ್ಜೆಕ್ಟ್ ಅಲ್ಲಿ ತುಂಬಾ ವರ್ಸ್ಟ್ ಮಾರ್ಕ್ಸ್ ತೆಗೆದಿದ್ದೀರಾ. ಆಕಾಶ್, ನಿನ್ನ ಹೆಸರು ಆಕಾಶ್ ಅಂತ ಇದೆ, ಆದ್ರೆ ನಿನ್ ಮಾರ್ಕ್ಸ್ಗೂ ಹೆಸರಿಗೂ ಚೂರು ಸಂಬಂಧನೇ ಇಲ್ಲ. ಔಟ್ ಆಫ್ 50 ಯು ಹ್ಯಾವ್ ಗಾಟ್ ಟೇಕ್ ಇಟ್. ಆಸ್ ಐ ಸೆಡ್, ನನಗೆ 15 ವರ್ಷದಿಂದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ನನಗ್ ಗೊತ್ತಿಲ್ವಾ ಕಾಪಿ ಮಾಡಿರೋ ಪೇಪರ್ಸ್ ಹೇಗ್ ಕಾಣುತ್ತೆ ಅಂತ? ಅಶ್ವತಿ, ಅಶ್ವಿನಿ, ಇವಾಗ್ಲೇ ಹೇಳಿ, ಅಶ್ವತಿ ನೀನ್ ಅಶ್ವಿನಿ ಪೇಪರ್ ನೋಡ್ಕೊಂಡು ಕಾಪಿ ಮಾಡ್ದ, ಇಲ್ಲ ಅಶ್ವಿನಿ ನೀನ್ ಅಶ್ವತಿ ಪೇಪರ್ ನೋಡ್ಕೊಂಡು ಕಾಪಿ ಮಾಡ್ದ ಅಂತ ಟೆಲ್ ಮಿ ರೈಟ್ ನಾವ್. ನೆಕ್ಸ್ಟ್ ತನುಶ್ರೀ. ತನುಶ್ರೀ, ನನಗೂ ಜೋಕ್ ಹೇಳ್ಬಿಟ್ಟು ನಗಿ. ಏನಕ್ಕೆ ಒಬ್ಳೆ ನಗಿತಾ ಇದೆಯಾ? ನೀನು ಸ್ಕೂಲಿಗೆ ಬರ್ತಾ ಇರೋದು ಓನ್ಲಿ ಫಾರ್ ಡೂಯಿಂಗ್ ಫ್ಯಾಷನ್ ಅಷ್ಟೇ. ಔಟ್ ಆಫ್ 50 ಯು ಹ್ಯಾವ್ ಗಾಟ್ 1 single digit. ಶೇಮ್ ಆನ್ ಯು. ತನುಜಾ, ಮೈ ಡಿಯರ್ ಚೈಲ್ಡ್, ನಾನ್ ನಿನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ. ನೀನ್ ಈ ಸತಿ ನನ್ನ ಪ್ರೌಡ್ ಮಾಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ಬಟ್ ಔಟ್ ಆಫ್ 50 ಯು ಹ್ಯಾವ್ ಜಸ್ಟ್ ಗಾಟ್ 48 ಮಾರ್ಕ್ಸ್. ನಾನೇನ್ ಅನ್ಕೊಂಡಿದ್ದೆ 50 ಔಟ್ ಆಫ್ 50 ತೆಗಿತೀಯ ಅಂತ ಅನ್ಕೊಂಡಿದ್ದೆ. 2 ಮಾರ್ಕ್ಸ್ ಯಾರಿಗೆ ಕೊಟ್ಟೆ? ನಿನ್ ಫ್ರೆಂಡ್ ತನುಶ್ರೀ ಕೊಟ್ಬಿಟ್ಟ ಏನು? ವೆರಿ ಡಿಸಪಾಯಿಂಟಿಂಗ್. ನೀವೆಲ್ಲರೂ 30 ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೇಕಾಗಿದ್ದು, ಅದ್ರಲ್ಲಿ 28 ಕ್ವೆಶನ್ಸ್ ನಾನು ಕ್ಲಾಸ್ ಅಲ್ಲೇ ಮಾಡಿಸಿದ್ದೀನಿ, ಆದ್ರೆ ಯಾರೂ ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ. ನನಗೆ ಗೊತ್ತು ಸ್ವಲ್ಪ ಜನಗೆ ಪೇಪರ್ಸ್ ಇನ್ನೂ ಸಿಕ್ಕಿಲ್ಲ ಅಂತ, ಸೊ ಇನ್ನೂ ಒಂದ್ ಸ್ವಲ್ಪ ಕರೆಕ್ಷನ್ಸ್ ಮಾಡಬೇಕಾಗಿದೆ. ನಾನು ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ರೈಟ್ ನಾವು ಯಾರಿಗೆಲ್ಲ ಪೇಪರ್ ಸಿಕ್ಕಿದೆ, ಪ್ಲೀಸ್ ಬೇಗನೆ ನಿಮ್ಮ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡ್ಕೊಳ್ಳಿ, ಓಕೆನಾ? ಹಾರಿಬಲ್ ಕ್ಲಾಸ್.